ನಾವೀಗ ಆಫ್ಘಾನಿಸ್ತಾನ ಅಂತೀವಿ, ಅದು ಮೊದಲು ಗಾಂಧಾರ ದೇಶ ಆಗಿತ್ತು. ಆಸ್ಟ್ರೇಲಿಯಾ ಅಂತೀವಿ, ಅದರ ಹೆಸರಿಂದ ಅಸ್ತ್ರಾಲಯ ಅಂತ. ಈ ಎಲ್ಲ ಖಂಡಕ್ಕೂ ಹೃದಯ ಭಾಗ ಯಾವುದು ಅಂದರೆ ನಮ್ಮ ಭಾರತ. ಬಲಗೈ ದುಡ್ಡನ್ನು ಕೊಡೋದು ಈ ಕೈಯಿಂದ, ಇದು ಬಾಂಬೆ, ಲಕ್ಷ್ಮಿ ಇರೋ ಜಾಗ. ಈ ಪಾದ ಕನ್ಯಾಕುಮಾರಿ, ಆ ಪಾದವನ್ನು ನಿತ್ಯ 3 ಸಮುದ್ರವನ್ನು ತೊಳಿತಾ ಇರ್ತಾಳೆ. 4 ಕಾಲುಗಳು ಆ ಸಿಂಹಾಸನದ, ಇಂದ್ರ, ಅಗ್ನಿ, ರುದ್ರ, ವಿಷ್ಣು. ಆ ಮಂಚ ಸದಾಶಿವ. ಆ ವೇದ ಇರುವುದೆಲ್ಲಿ ಅಂತ ಹೇಳಿದರೆ ಭುವನೇಶ್ವರಿ ರೂಪದಲ್ಲಿ ಕರ್ನಾಟಕದಲ್ಲಿ. ಇಡೀ ಜಗತ್ತಿನ ಹೃದಯ ಭಾರತ, ಭಾರತದ ಹೃದಯ ಕರ್ನಾಟಕ. ಈ ರಾಜ್ಯವನ್ನು ಮಾತ್ರ ಮತ್ತು ದೇಶವನ್ನು ಮಾತ್ರ ದೇವಿ ರೂಪದಲ್ಲಿ ನಾವು ನೋಡ್ತೀವಿ. ಪ್ರತಿ ಹಬ್ಬದಲ್ಲೂ ಸ್ತ್ರೀಗೆ ಮೊದಲನೇ ಸ್ಥಾನ ಇರುತ್ತೆ. ಈ ಒಂದು ದೇಶದಲ್ಲಿ ಮಾತ್ರ ಹೆಣ್ಣನ್ನು ಶಕ್ತಿಯಾಗಿ ದೇವಿಯಾಗಿ ಉಪಾಸನೆ ಮಾಡ್ತೀವಿ. ನವರಾತ್ರಿಯಲ್ಲಿ, ಗೌರಿ ಹಬ್ಬದಲ್ಲಿ, ನಾಗರ ಪಂಚಮಿಯಲ್ಲಿ. ಜಗತ್ತಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋ ಒಂದು ಪುಸ್ತಕ, ಅದು ಕಮ್ಯುನಿಸ್ಟ್ ಇರ್ಬೋದು, ರಾಜಕಾರಣಿ, ಗೃಹಸ್ಥ, ಸನ್ಯಾಸಿ, ಎಲ್ಲರಿಗೂ ಉಪಯುಕ್ತವಾದ ಸರ್ವಕಾಲಿಕ ಪುಸ್ತಕ ಆದ ನಮ್ಮ ದೇಶ. ಅದನ್ನು ಒಂದು ತಾಯಿ ಸ್ವರೂಪದಲ್ಲಿ ನೋಡಿದರೆ, ಭಾರತ ಅಂದರೆ ಭಾರತಿ, ಭಾವನೆಗಳಿಂದ ಕೂಡಿದ ರಥ. ಭಾವನೆಗಳಿಂದ ಇದ್ದರೆ ಮಾತ್ರ ಈ ದೇಶ ಇಷ್ಟು ಅಲಂಕಾರ, ತಾಯಿಗೆ ಅಲಂಕಾರ ಅದೇ. ಸೊ ಅವಳ ಮಕುಟ ಭಾಗ ಕಾಶ್ಮೀರ, ಜ್ಞಾನ ಅಂದರೆ ಮೆದುಳು ತಾಯಿದು. ಅವಳ ಈ ಭಾಗ ಏನು ಆಜ್ಞಾಚಕ್ರದ ಭಾಗ ವೈಷ್ಣವಿ, ಜ್ಞಾನವನ್ನು ಕೊಡವಳು, ಮೋಕ್ಷದಾಯಿನಿ. ಹಾಗೆ ನಾವು ಈಚೆ ಬಂದರೆ ಬಲಗೈ ದುಡ್ಡನ್ನು ಕೊಡೋದು ಈ ಕೈಯಿಂದ, ಇದು ಬಾಂಬೆ, ಲಕ್ಷ್ಮಿ ಇರೋ ಜಾಗ. ಲಕ್ಷ್ಮಿ ಮಂಥನ ಅಂದರೆ ರತ್ನಾಕರ, ರತ್ನಾಕರ ಮಂಥನ, ಸಮುದ್ರದ ಮಧ್ಯೆ ಇರೋದು. ಬಾಂಬೆ ಅನ್ನೋದು ಒಂದು ಸಮುದ್ರ ಸುತ್ತುವರೆದ ದ್ವೀಪ. ಇದು ಮುಂಬಾದೇವಿ ಅಂತ ಅಲ್ಲಿ ಕರೀತಾರೆ. ನೆಕ್ಸ್ಟು ಹೃದಯ ಭಾಗ, ಮೋಕ್ಷವನ್ನು ಕೊಡೋದು ಯಾವುದು? ಇಂದ್ರಪ್ರಸ್ಥ, ಮಥುರ, ಬೃಂದಾವನ, ಈ ಎಲ್ಲ ಜಾಗ ಬರೋದು ಈ ಪಾರ್ಟಲ್ಲಿ. ಸೊ ನೆಕ್ಸ್ಟು ಇನ್ನು ಎಡಭಾಗ ಪಾಶಾಂಕುಶಧಾರಿಣಿ ಅಂತ. ಪಾಶ ಅಂದರೆ ಯಮಪಾಶವನ್ನು ನಿವಾರಣೆ ಮಾಡಲಿಕ್ಕೆ ಆ ತಾಯಿ ಏನು ಮಾಡಿದ್ದಾಳೆ? ದಕ್ಷಿಣ ದಿಕ್ಕಲ್ಲಿ ಕಾಳಿ, ಕಾಲನಾಶಿನಿ, ನಮ್ಮ ಮೃತ್ಯುವನ್ನು ದಾಟಿಸುವವಳು ಆ ಕಾಳಿ ದಕ್ಷಿಣೇಶ್ವರದಲ್ಲಿ ದಕ್ಷಿಣ ಕಾಳಿಯಾಗಿ ವಾಸ ಆಗಿದ್ದಾಳೆ. ಅಂದರೆ ಆಯುಧಗಳನ್ನು ಹಿಡಿದು ನಮ್ಮನ್ನು, ಜೀವನನ್ನು ಭವಬಂಧನ, ಈ ದೇಹಬಂಧನದಿಂದ ಬಿಡಿಸ್ಲಿಕ್ಕೆ ಬಲಿ ಹಾಕೋದು ಅಂತ ಹೇಳಿದರೆ ಕೊಲ್ಲುವುದು ಅಂತ ಅರ್ಥ ಅಲ್ಲ. ಈ ಜೀವವನ್ನು ಆ ದೇಹದಿಂದ ಬಿಡಿಸಿ, ಈ ದೇಹನ ಜೈಲಿಂದ ಬಿಡಿಸಿ ಮೋಕ್ಷಕ್ಕೆ ತಗೊಂಡು ಹೋಗೋಳು. ಹಾಗೆ ಈ ಪಾರ್ಟು ಅಗ್ನಿಭಾಗ ಅಂತಲೂ ನಾವು ಕರಿಬೋದು. ಈ ಪಾದ ಕನ್ಯಾಕುಮಾರಿ, ಆ ಪಾದವನ್ನು ನಿತ್ಯ 3 ಸಮುದ್ರವನ್ನು ತೊಳಿತಾ ಇರ್ತಾಳೆ. ಹಾಗಾಗಿ ದೇವಿಯ ಮಂತ್ರ ಏನು? ಕಾತ್ಯಾಯನಿ ಅಂದರೆ ವೈಷ್ಣವಿಯಾಗಿ ಇಲ್ಲಿ ನಿಂತಿದ್ದಿ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇಲ್ಲಿ ಈ ಭಾಗ ಏನಿದೆ ಜ್ಞಾನ ಭಾಗ ಯಾವುದು? ಆಂಧ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಇಲ್ಲಿ ಅಗ್ನಿ ಉಪಾಸನೆ ಜಾಸ್ತಿ. ಆಚಾರ್ಯ ತ್ರಯರು ಹುಟ್ಟಿದ್ದು ಈ 3 ರಾಜ್ಯಗಳಲ್ಲಿ. ಈ ಭಾರತಿ ಅಂದರೆ ಸರಸ್ವತಿ ಅಂತ. ಆ ಸರಸ್ವತಿಯ ಮೈನ್ ಭಾಗ ಅಗ್ನಿ, ವೇದ. ಆ ವೇದ ಇರುವುದೆಲ್ಲಿ ಅಂತ ಹೇಳಿದರೆ ಭುವನೇಶ್ವರಿ ರೂಪದಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಈ ರಾಜ್ಯವನ್ನು ಮಾತ್ರ ಮತ್ತು ದೇಶವನ್ನು ಮಾತ್ರ ದೇವಿ ರೂಪದಲ್ಲಿ ನಾವು ನೋಡ್ತೀವಿ. ಬೇರೆ ಎಲ್ಲ ರಾಜ್ಯಗಳಿಗೂ ದೇವಿಯ ರೆಪ್ರೆಸೆಂಟೇಷನ್ ಇಲ್ಲ. ಕರ್ನಾಟಕಕ್ಕೆ ಬಿಟ್ಟರೆ ಭಾರತ ದೇಶಕ್ಕೆ ದೇವಿಯಾಗಿ ಅವಳನ್ನು ನೋಡ್ತೀವಿ. ಈ ಒಂದು ದೇಶದಲ್ಲಿ ಮಾತ್ರ ಹೆಣ್ಣನ್ನು